ಮೂವಿ ತುಂಬ ಚೆನ್ನಾಗಿದ್ದು, ಫ್ಯಾಮಿಲಿಯವರು ಬಂದು ನೋಡ್ಬೋದು. ಕ್ಲೈಮ್ಯಾಕ್ಸಲ್ಲಂತೂ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರಬೇಕು, ಆ ಥರ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಈಗಿನ ಕಾಲದಲ್ಲೆಲ್ಲ ಹೊಡಿ ಕಡೆ ಸಿನಿಮಾ ಮಾಡೋ ಟೈಮಲ್ಲಿ ಈಗ ನಿರ್ಮಾಪಕರು ನಮ್ಮ ಲೈನ್ ಮ್ಯಾನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ ಅಂದರೆ ನಿರ್ಮಾಪಕರಿಗೆ ಮೊದಲು ಒಂದು ಚಪ್ಪಾಳೆ ಕೊಟ್ಬಿಡಿ ಎಲ್ಲ, ನಂತರ ನಿರ್ದೇಶಕರಿಗೆ. ಭಾಳ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ನಾವು ಕುಟುಂಬ ಸಮೇತರಾಗಿ ಖಂಡಿತವಾಗ್ಲೂ ನಾವು ಬಂದು ನೋಡ್ತೇವೆ. ಈ ಸಿನಿಮಾ ಹಲವಾರು ಕಡೆ ಇನ್ನೂ ಪ್ರದರ್ಶನ ಆಗಲಿ, ಒಳ್ಳೊಳ್ಳೆ ಪ್ರಶಸ್ತಿಗಳು ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹೊಟ್ಟೆಯಲ್ಲಿ ಯಾವ ರೀತಿ ಜೀವ ಇದೆಯೋ ಅದೇ ರೀತಿ ಮೊಟ್ಟೆಯಲ್ಲೂ ಕೂಡ ಜೀವ ಇದೆ ಅನ್ನುವಂಥ ಒಂದು ಕಥಾಹಂದರವನ್ನು ಬಹಳ ವಿಭಿನ್ನವಾಗಿ ತೋರಿಸಿಕೊಟ್ಟಿದ್ದಾರೆ. ಇಡೀ ಲೈನ್ಮ್ಯಾನ್ ಚಿತ್ರತಂಡಕ್ಕೆ ಶುಭವಾಗಲಿ. ಪಕ್ಷಿದು ಒಂದು ಜೀವನೇ, ನಾವು ಕೆಲಸ ಮಾಡೋಂಥ ಲೈನ್ಮೆನ್ಗಳದ್ದು ಜೀವನೇ. ಮಾನವೀಯತೆ ಮೇಲೆ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ವರ್ಕ್ ಪ್ರೆಷರು ಕಮ್ಮಿ ಆಗುತ್ತೆ ಪಬ್ಲಿಕ್ ಕಡೆಯಿಂದ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಚಿತ್ರತಂಡಕ್ಕೆ ಶುಭವಾಗಲಿ. ತ್ರಿಗುಣನ ಹೀರೋ ವಿಭಿನ್ನ ಕತೆ ಇಟ್ಕೊಬೇಕು, ಹೊಸ ಹೀರೋಯಿನ್ ಇರಬೇಕು, ಫೈಟುಗಳಿರಬೇಕು. ಲಾಂಗು ಮಚ್ಚುಗಳ ಕಾಲದಲ್ಲಿ ನಮ್ಮ ಬಾಲ್ಯದ ನೆನಪಿಗೆ ಮತ್ತು ಹಳ್ಳಿ ಬದುಕಿನ ಸೊಗಡಿಗೆ ತೆಗೆದುಕೊಂಡೋಗಿದ್ದಕ್ಕೆ ಎಲ್ಲ ಚಿತ್ರತಂಡಕ್ಕೆ ಮೊದಲು ನಮ್ಮ ಇಲಾಖೆಯ ಪರವಾಗಿ ಎಲ್ಲ ನಮ್ಮ ಲೈನ್ಮೆನ್ನ ಸಿಬ್ಬಂದಿಗಳ ಪರವಾಗಿ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವಿದ್ಯುತ್ ಇಲ್ಲದೆ ಹೇಗೆ ಬದುಕಬಹುದು ಅನ್ನೋದನ್ನು ವಿಭಿನ್ನವಾಗಿ ಕಟ್ಟಿಕೊಂಡಂಥ ನೈಜತೆಯ ಬದುಕಿಗೆ ತುಂಬ ಧನ್ಯವಾದಗಳು ಸರ್. ಮೊದಲಿಗೆ ರಘುಶಾಸ್ತ್ರಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಲೈನ್ಮೆನ್ನ ನಿಮಿತ್ತವಾಗಿ ಇಟ್ಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ಒಂದು ದೊಡ್ಡ ಕ್ಯಾನ್ವಾಸನ್ನು ರಘುಶಾಸ್ತ್ರಿ ಅವರು ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾ ಎಲ್ಲರ ಮನವನ್ನು ಮುಟ್ಟಬೇಕು, ಮನಸ್ಸುಗಳನ್ನು ಮುಟ್ಟಬೇಕು, ಅತಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಬೇಕು. ಇದಕ್ಕೆ ನಮ್ಮ ಲೈನ್ಮೆನ್ಗಳ ಸಹಕಾರ, ನಮ್ಮ ಲೈನ್ಮೆನ್ಗಳ ಫ್ಯಾಮಿಲಿಯವರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿ ಕಡೆ ಜೀವನದಲ್ಲಿ ಒಬ್ಬ ಲೈನ್ಮ್ಯಾನ್ ಏನೇನು ಕಷ್ಟಗಳನ್ನ ಎದುರಿಸ್ತಾರೆ ಅಂತ ನೋಡ್ತಕ್ಕಂಥ ಫಿಲ್ಮು ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಒಂದು ಭಾಳ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದಿರಿ, ಧನ್ಯವಾದಗಳು ಸರ್. ಬ್ಯಾಕ್ಗ್ರೌಂಡ್ ಸಾಂಗು ತುಂಬ ಇಷ್ಟ ಆಯಿತು. ಸೊ ಜನಪದ ನುಡಿಗಳು ಸೇರಿದಂಗೆ ಇತ್ತು. ಹಾಗಾಗಿ ಮತ್ತು ಒಂದು ಜೀವ ಕೂಡ ಇದರಲ್ಲಿ ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ ಅನ್ನತಕ್ಕಂಥದ್ದನ್ನು ತೋರ್ಪಡಿಸ್ಕೊಟ್ರಿ. ಸೊ ಆ 4 ಪಕ್ಷಿಯಿಂದ 400 ಜನ ಇರತಕ್ಕಂಥ ಜೀವಕೋಟಿಗಳೆಲ್ಲ ಆ ಬೆಲೆ ಅನ್ನತಕ್ಕಂಥದ್ದನ್ನು ಕಲಿಬೇಕು ಅನ್ನತಕ್ಕಂಥ ಪಾಠವನ್ನು ತಾವು ತೋರಿಸ್ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಊರಲ್ಲಿ ಯಾವ ಥರ ಎಂಜಾಯ್ ಮಾಡ್ಬೋದು, ಲೈನ್ಮ್ಯಾನ್ ಬಿಟ್ಕೊಂಡು ಎಷ್ಟು ಕತೆ ಬರಿಬೋದು ಅಂತ ನಮಗೆ ಅದರ ಅನುಭವ ಆಗಿದೆ. ತುಂಬ ಚೆನ್ನಾಗಿದೆ. ಮನುಷ್ಯನೂ ಜೀವನೇ, ಒಂದು ಪ್ರಾಣಿ ಪಕ್ಷಿನೂ ಕೂಡ ಜೀವನೇ. ಇಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ನಾವೆಲ್ಲರೂ ಬಾಳ್ಬೇಕಾಗುತ್ತೆ ಅನ್ನೋ ಒಂದು ಮೆಸೇಜ್ನ ಈ ಅಪರೂಪದ ಸಿನಿಮಾ ವಲಯದಲ್ಲಿ ಕೊಟ್ಟಿದ್ದೀರಾ. ನನಗೆ ಆ ಸಿನಿಮಾ ತಂಡನ ನೋಡಿದ್ರೆ ಮುಂದೆ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದ್ರಲ್ಲಿ ನನಗೆ ಎರಡು ಮಾತಿಲ್ಲ. ಯಾಕೆಂದರೆ ಆ ಒಂದು ಸೂಕ್ಷ್ಮತೆಯನ್ನು ನೀವು ಎಲ್ಲಿಗೆ ಎಳ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾನು ಈಗಲೇ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ನಮಗಾಗಿ ಲೈನ್ಮ್ಯಾನ್ಗಳಿಗಾಗಿ ಆ ಸಿನಿಮಾನ ಅರ್ಪಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ಇಡೀ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ದಿನಗಳಲ್ಲಿ ಕರೆಂಟ್ ಇದ್ದರೆ ಯಾವ ಥರ ಜನ ಯೂಸ್ ಮಾಡ್ತಾರೆ, ಇಲ್ಲದೇ ಇದ್ದರೆ ಯಾವ ಥರ ಮುಂದೆ ಜನ ಜೊತೆಗೆ ಸೇರಿಕೊಂಡು ಜೀವನ ಕಳೀತಾರೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ನಮ್ಮ ಲೈನ್ಮ್ಯಾನ್ಗಳು ಹೆಚ್ಚಾಗಿ ಬಂದು ಫ್ಯಾಮಿಲಿ ಕರ್ಕೊಬಂದು ಈ ಫಿಲಮ್ ವೀಕ್ಷಿಸಿ ನಮ್ಮ ರಘುಶಾಸ್ತ್ರಿ ಮತ್ತು ಅವ್ರ ಟೀಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಜಯಶೀಲವಾಗಿ ಆ ಫಿಲಮ್ನ 100 ಡೇಸ್ ಓಡೋಂಗೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ.